ಪರಿಷತ್ ಎಲೆಕ್ಷನ್ ಕೈ ಎಂಎಲ್ಎಗಳ ರೆಸಾರ್ಟ್ ಪಾಲಿಟಿಕ್ಸ್ ಇಂದಿನಿಂದ ಅಲ್ಲೇ ವಾಸ ರೆಸಾರ್ಟ್ನಲ್ಲಿ ಸಿಎಲ್ಪಿ ಮೀಟಿಂಗ್ ಶಾಸಕಾಂಗ ಸಭೆ. ಪರಿಷತ್ ಚುನಾವಣೆಯು ಕಾಂಗ್ರೆಸ್ಸಿನ ಅಸ್ತಿತ್ವದ ಪ್ರಶ್ನೆನಾ ಅಂತ ಕೇಳಿದ್ರೆ ಪ್ರತಿಷ್ಠೆಯ ಪ್ರಶ್ನೆ. ಪರಿಷತ್ ಎಲೆಕ್ಷನ್ ರೆಸಾರ್ಟ್ನಲ್ಲೇ ಸಿಎಲ್ಪಿ ಕರೆದಿರುವ ಡಿಕೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೊದಲ ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ. ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಸಂಜೆ 6 ಗಂಟೆಗೆ ಸಿಎಲ್ಪಿ ಸಭೆ. ಜೂನ್ 18ನೇ ತಾರೀಕು ನಡೆಯಲಿರುವಂತಹ ಮೇಲ್ಮನೆ ಎಲೆಕ್ಷನ್ನು, ಈ ಮೇಲ್ಮನೆ ಚುನಾವಣೆ ಯಾಕೆ ಈ ಪರಿ ಚರ್ಚೆಗೆ ಒಳಗಾಗಿದೆ ಅನ್ನೋದು ಒಂದು ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರ ಸಿಎಂ ಅಧಿಕಾರ ಅವಧಿಯ ಪ್ರಥಮ ಎಲೆಕ್ಷನ್ ಇದು. ಜನರಿಂದ ಚುನಾಯಿತರಾಗೋದಲ್ಲ, ಬದಲಾಗಿ ಜನಪ್ರತಿನಿಧಿಗಳಿಂದ ಚುನಾಯಿತರಾಗುವಂತಹ MLCಗಳ ಚುನಾವಣೆಗೆ ಇಷ್ಟು ರಂಗು ಬೇಕು. ಕಾರಣ ಏನು? ಕಾಂಗ್ರೆಸ್ಸಿನ ಸಂಖ್ಯಾಬಲದ ಪ್ರದರ್ಶನದಲ್ಲಿ ಏರಿಳಿತಗಳಾಗಕೂಡದು. ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ಸು, ಆಡಳಿತಾರೂಢ ಪಕ್ಷ ರಾಜ್ಯದಲ್ಲಿ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲೇ MLC ಎಲೆಕ್ಷನ್ನಲ್ಲಿ ಸಂಖ್ಯಾಬಲ ಕಡಿಮೆಯಾದರೆ ಸಿಎಂ ಸ್ಥಾನ ಅಲಂಕಾರ ಮಾಡ್ಕೊಂಡಿರ್ತಕ್ಕಂತಹ, ಸಿಎಂ ಸ್ಥಾನ ಅಲಂಕರಿಸಿರ್ತಕ್ಕಂತಹ ಡಿಕೆಗೂ ಕೂಡ ಅದು ಸ್ವಲ್ಪ ಹಿನ್ನಡೆ ಆಗ್ತವೆ. ಹಿಂಗಿದ್ದಾಗ ತನ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ ಹೋರಾಟಗಳು ನಡೀತಾವೆ. ಇನ್ನು ಕುದುರೆ ವ್ಯಾಪಾರ, ರೆಸಾರ್ಟ್ನಲ್ಲಿ CLP ಸಭೆ ಕರೆದಿದ್ದರ ಹಿಂದಿನ ರಹಸ್ಯ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಸೊ CLP ಸಭೆಯನ್ನು ಕರೆಯಲಾಗಿದೆ. ಒಟ್ಟಾರೆ ತನ್ನ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ, ಪ್ರತಿಪಕ್ಷದಿಂದಲೂ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಅತ್ಯಂತ ರೋಚಕವಾಗಿ ನಡೀತಾ ಇದೆ.